ರೋಡು ಗುಜರಿಗೆ ಹಾಕ್ಬೇಕು ಹಂಗಿದೆ ಅಮ್ಮ. ರೋಡ್ ಏನಾಗಿದೆ ಎಲ್ಲ ಕೂಲಿಯರ್ಸವ್ರು ಅದು ಕರೆಕ್ಟ್ ರೆಡಿ ಮಾಡಬೇಕು. ನಿಜವಾಗಿ ಹೇಳ್ತಾ ಇರೋದು, ಕಾಂಗ್ರೆಸ್ ಸರ್ಕಾರದಲ್ಲಿ ತುಂಬಾ ಕೆಟ್ಟ ರೋಡ್ ಇರೋದು. ಏನ್ ತಲೆಯೊಳಗೆ ಬುದ್ಧಿ ಇದೆ ಆಫೀಸರ್ ರಾಜಕೀಯದವರ ಊಟ ಕಚಡ ಬುದ್ಧಿಗಳು. ಹಣ ಇದೆಯಾ ಇಲ್ಲ ಅಂತ ಸರ್ಕಾರ ಹತ್ರ ಗೊತ್ತಿಲ್ಲ. ನೀವು ನೋಡ್ತಾ ಇದ್ರೆ StateNews.live. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನಾನೀಗ ಸದ್ಯಕ್ಕೆ ರೇಸ್ ಕೋರ್ಟ್ ಅನ್ನುವಂಥ ರಸ್ತೆಲಿದ್ದೀನಿ. ಇಲ್ಲಿ ಯಾವಾಗ ನೋಡಿದ್ರು ಟ್ರಾಫಿಕ್. ಆಫ್ಕೋರ್ಸ್ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಟ್ರಾಫಿಕ್ ಸಮಸ್ಯೆ ಏನು ಹೊಸದೇನಲ್ಲ, ಎಲ್ಲಿ ನೋಡಿದ್ರು ಟ್ರಾಫಿಕ್ ಸಮಸ್ಯೆ ಮಾಮೂಲಿ ಆಗ್ಬಿಟ್ಟಿದೆ. ಕಾಮಗಾರಿಗಳು ನಡೀತಾ ಇದೆ, ಅದರ ಜೊತೆಗೆ ಟ್ರಾಫಿಕ್ ಸಮಸ್ಯೆ. ಈಗ ಕಂಜಕ್ಷನ್ ರೋಡ್ ನೀವು ನೋಡ್ತಾ ಇರ್ಬೋದು. ಹೋಗುವಂತ ರಸ್ತೆಯಲ್ಲಿ ಓಡಾಡುವಂತ ಚಾಲಕರು ಎಷ್ಟು ಪರದಾಡ್ತಾ ಇದ್ದಾರೆ ಅಂತ. ಅವಾಗಿಂದ ಇಲ್ಲಿ ಯಾವಾಗ ನೋಡಿದ್ರು ಕೂಡ ಒಂದು ಟ್ರಾಫಿಕ್ ಸಮಸ್ಯೆಯನ್ನ ಅನುಭವಿಸ್ತಾ ಇರುವಂಥದ್ದು. ಇಲ್ಲಿ ಅಂತೂ ತುಂಬಾ ದಿನಗಳಿಂದ ಈ ಕಾಮಗಾರಿ ವ್ಯವಸ್ಥೆಗಳು ನಡೀತಾನೇ ಇದೆ. ಅದಕ್ಕೆ ಒಂದು ಎಂಡ್ ಅಂತ ಖಂಡಿತ ಸಿಕ್ಕಿಲ್ಲ. ಆದಷ್ಟು ಬೇಗ ಈ ಒಂದು ರಸ್ತೆ ಕಾಮಗಾರಿಯನ್ನ ವ್ಯವಸ್ಥೆಯನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬೇಗ ರೆಡಿ ಆಗಬೇಕು ರೋಡು ಅಂತ ಹೇಳ್ತಾರೆ. ಸರ್, ಏನ್ ಹೇಳ್ತೀರಿ ರೋಡ್ ಬಗ್ಗೆ? ರೋಡ್ ತುಂಬಾ ನೋಡೋ ಎಲ್ಲ ಹಂಗೆ ಆಯಿತು, ಎಲ್ಲ ಸರಿಯಾಗಿಲ್ಲ. ಸ್ವಲ್ಪ ಸರಿಯಾಗಿ ಮಾಡಬೇಕು ಅಂದ್ರೆ ಸರ್ಕಾರ ಏನು ಮಾಡ್ತಾ ಇದ್ರೆ ಗೊತ್ತಾಗಲ್ಲ. ಅದು ನೋಡು ಹಂಗೆ ಮಾಡ್ತಾ ಇದಾರಲ್ಲ, ಸ್ವಲ್ಪ ನೋಡಬೇಕು. ನೋಡಿ, ಒದ್ದಾಡ್ತಾ ಇದ್ರೆ ಒಬ್ರು ಯಾರಾದ್ರೂ ನಿಂತರೂ ಕೂಡ ಇಡೀ ಟ್ರಾಫಿಕ್ ಜಾಮ್ ಆಗುವಂತ ಸಾಧ್ಯತೆ ಇದೆ. ಸರ್, ಏನ್ ಅನ್ಸುತ್ತೆ ರೋಡ್ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ರೋಡ್ ಗಾಡಿ ಓಡ್ಸೋಕ್ಕೆ ಆಗ್ತಾ ಇಲ್ಲ. ರೋಡಲ್ಲಿ ಎಲ್ಲ ಹಳ್ಳದಿನ್ನೆ. ಏನಾದರೂ ಯಾರಾದರೂ ಕೂರ್ಸ್ಕೊಂಡು ಹೋದ್ರೆ ಎಲ್ಲಾದ್ರೂ ಬಿದ್ದರೆ ಏನು ಮಾಡೋದು? ಯಾರಿಗೆ ಕೇಳೋಕೆ ಅಧಿಕಾರ ಇಲ್ದಂಗೆ ಆಗೈತೆ. ಈಗ ರೋಡ್ ಸಮಸ್ಯೆ ಯಾವ ರೀತಿ ಆಗಿದೆ ಅಂತಂದ್ರೆ ಯಾರಾದ್ರೂ ಬಿದ್ರು ಕೂಡ ಕೇಳುವ ಯಾರು ಇಲ್ಲ ಅಂತ. ಏನ್ ಹೇಳ್ತೀವಿ ರೋಡ್ ಬಗ್ಗೆ? ರೋಡ್ ತುಂಬ ಪ್ರಾಬ್ಲಮ್ ಇದೆ ಮೇಡಮ್. ಮತ್ತು ಹೆಲ್ತ್ ಇಶ್ಯೂ ತುಂಬ ಆಗ್ತಾ ಇದೆ. ಸಂಬಳಗಳು ಜಾಸ್ತಿ ಮಾಡ್ತಾ ಇಲ್ಲ. ಇದರಿಂದ